ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ VLGR ಯೂಟ್ಯೂಬ್ ಚಾನಲ್. ಒಂದು ಬಿಟ್ಟು ಮತ್ತು ಇಂಜಿನ್ದು 11,000 ರುಪೀಸ್ ಕೊಡ್ತೀವಿ ಸರ್. 11,000 ಕೊಡ್ತೀರಾ? 11,000. ಇಂದಿನ ವಿಡಿಯೋದಲ್ಲಿ ಡಿಗ್ಗರ್ನ ಬಗ್ಗೆ ಮಾಹಿತಿ ತಿಳಿಯೋಣ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಸರ್, ನಮ್ಮದು ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ. ನನ್ನ ಹೆಸರು ಮೊಹಮ್ಮದ್ ಸುಹೇಲ್. ನಮ್ಮ ಕಂಪನಿ ಹೆಸರು ಅಗ್ರಿಶೈನ್ ಸರ್. ಸರ್, ಇದು ಡಿಗ್ಗರು ಏನು ಫೀಚರ್ ಇದೆ ಸರ್ ಇದು? ಸರ್, ಡಿಗ್ಗರು ಸರ್ ನೋಡಿ, ಈ ಡಿಗ್ಗರ್ ಬಂದು 52 cc ಬರುತ್ತೆ ಇಂಜಿನು. 2 ಸ್ಟ್ರೋಕ್ ಇಂಜಿನು. ಇದಕ್ಕೆ ಜೊತೆಗೆ ನಿಮಗೆ 6 ಇಂಚು ಬಿಟ್ಟು ಬರುತ್ತೆ. 6 ಇಂಚ್ ಬಿಟ್ಟು ಹೌದು, ಬೇಕು 3 ಇಂಚ್ ಬೇಕು ಅಂತಾರ ಅವ್ರಿಗೆ ನಾವು ಚಿಕ್ಕದನ್ನು ಕೊಡ್ತೀವಿ. ಬಿಟ್ಟು ಕೊಡ್ತೀರಾ? ಹೌದು ಸರ್. ಇದರಲ್ಲಿ ಇವಾಗ ಯಾರು ಒಂದ್ ಗುಂಡಿ ಹೊಡಿಯೋಕ್ಕೆ 50 ರೂಪಾಯಿ 60 ರೂಪಾಯಿ ತಗೊಂತಾರೆ. ಅದ್ ಬೆಸ್ಟ್ ನೀವು ಒಂದ್ ಮಿಷಿನ್ ತಗೊಂಡ್ಬಿಟ್ರೆ ನಿಮ್ದೇ ಆಗುತ್ತೆ. ಯಾವಾಗ ಬೇಕಾ ಈಸಿ ಪ್ರೆಸ್ ಮಾಡಿದ್ರೆ ಒಳಗಡೆ ಹೋಗುತ್ತೆ. ಆರಾಮಾಗಿ ಗುಂಡಿ ಹೊಡಿಯೋದು ಏನ್ ಇದಿರಲ್ಲ. ನಾವೇ ಸೆಲ್ಫ್ ಆಗಿ ಗುಂಡಿ ಹೊಡ್ಕೊಳ್ಬಹುದು ಸರ್. ಇದು ಪೆಟ್ರೋಲ್ ಚೆನ್ನಾಗಿ ಮೈಲೇಜ್ ಚೆನ್ನಾಗಿ ಬರುತ್ತೆ ಸರ್? ಸರ್, ಮೈಲೇಜ್ 2 ಸ್ಟ್ರೋಕ್ ಇದು. 1 ಲೀಟರ್ ಪೆಟ್ರೋಲ್ ಹಾಕೊಂಡ್ರೆ 1 ಗಂಟೆ ಬರುತ್ತೆ ಸರ್. 1 ಗಂಟೆ ಬರುತ್ತೆ? ಹೌದು ಸರ್. ಗಂಟೆ ಅಂದ್ರೆ ಹೌದು. ಎಷ್ಟು ಒಂದು ಅರ್ಧ ಎಕರೆ ಗುಣಿ ಮಾಡ್ಬೋದಾ ಸರ್? ಇದು ಅರ್ಧ ಹಂಗಲ್ಲ ಸರ್, ಲೆಕ್ಕ ನೀವು ಹೆಂಗ್ ಮಾಡ್ತೀರಾ, ತ್ಯಾವ ಹೆಂಗಿರುತ್ತೆ ತ್ಯಾವ ಮೇಲೆ ಹೋಗುತ್ತೆ. ಗುಂಡಿ ಹೊಡಿತಾರ ಆ ತರ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಇದ್ರದ್ದು ಮಾರ್ಕೆಟ್ ವ್ಯಾಲ್ಯೂ ಬಂದು 16,000 ಇದೆ. ಓಕೆ ಸರ್. ನಿಮ್ ಚಾನೆಲ್ ಮುಖಾಂತರ ಯಾರು ರೈತರು ತಗೊಂಡ್ರೆ ಒಂದ್ ಬಿಟ್ಟು ಮತ್ತೆ ಇಂಜಿನ್ದು 11,000 ರುಪೀಸ್ ಕೊಡ್ತೀವಿ ಸರ್. 11,000 ಕೊಡ್ತೀರಾ? 11,000 ಕೊಡ್ತೀವಿ ಸರ್. ಸರ್, ಎರಡು ಬಿಟ್ಟು ಸೇರಿ ಎಷ್ಟಾಗುತ್ತೆ ಸರ್ ಇದು? ಸರ್, ಇದು ಬಿಟ್ಟು ಜೊತೆಗೆ ಬೇಕಂದ್ರೆ 2,000 ಎಕ್ಸ್ಟ್ರಾ ಆಗುತ್ತೆ ಸರ್. 2,000 ಎಕ್ಸ್ಟ್ರಾ ಆಗುತ್ತೆ. ಸರ್, ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ಬೇಕು ಅಂದ್ರೆ ಸಿಗುತ್ತೆ ಸರ್? ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ಅಂದ್ರೆ ಸ್ಟಿಲ್ದು ಸಿಗುತ್ತೆ ಸರ್. ಸ್ಟಿಲ್ದು ಸಿಗುತ್ತೆ? ಹೌದು ಸರ್. ಒಳ್ಳೆ ಬೇರೆ ಕ್ವಾಲಿಟಿ ಬೇಕು ಅಂದ್ರೆ ಇವಾಗ ಇದು ಸ್ಟಾರ್ಟಿಂಗ್ ಇದೆ ಸರ್ ನಮ್ಮ ಹತ್ರ ಇರೋದು. ಇದಕ್ಕಿಂತ ನಿಮ್ಗೆ ಇನ್ನ ಚೆನ್ನಾಗಿ ಬೇಕು, ಕ್ವಾಲಿಟಿ ಬೇಕು, ಬಾಳಿಕೆ ಇನ್ನ ಜಾಸ್ತಿ ಬೇಕು ಅಂದ್ರೆ 40,000 ವರೆಗೂ ಇದೆ ಸರ್. 40,000 ಇದೆ? ಹೌದು ಸರ್. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರೋದು? ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಕಂಪನಿ ಚೆನ್ನಾಗಿರುತ್ತೆ, ರೇಟು ಜಾಸ್ತಿ ಆಗುತ್ತೆ, ಚೆನ್ನಾಗಿರುತ್ತೆ ಸರ್ ಕ್ವಾಲಿಟಿ.